ಹೊಸ ಬಸ್ಗಳಿಗೆ ಚಾಲನೆ. ಲಕ್ಷ್ಮೇಶ್ವರ ಸಾರಿಗೆ ಘಟಕದಿಂದ ಸಿಗಂದೂರು ಕ್ಷೇತ್ರ ಹಾಗೂ ದಾವಣಗೆರೆ ನಗರಕ್ಕೆ ಸಂಚಾರ ಕಲ್ಪಿಸುವ 4 ನೂತನ ಬಸ್ಗಳಿಗೆ ಭಾನುವಾರ ಚಾಲನೆ ನೀಡಲಾಯಿತು. ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ನಾಗರಾಜ ಮಡಿವಾಳರ ಹಾಗೂ ಎಸ್ಪಿ ಬಳಿಗಾರ ಹೊಸ ಬಸ್ ವ್ಯವಸ್ಥೆ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿ ಸಮಿತಿ ಸದಸ್ಯರು, ಸಾರಿಗೆ ಇಲಾಖೆ ಅಧಿಕಾರಿಗಳು ಇದ್ದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಸರ್ಕಾರದ ಈ ಯೋಜನೆ ಬಂದ ಮೇಲೆ KSRTCಗೆ ಒಂದು ಹೊಸ ಚೈತನ್ಯ ಮೂಡಿದೆ ಅಂತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ. ನೂತನ ಬಸ್ಸುಗಳು, ನೌಕರದಾರರಿಗೆ ಪಗಾರ, ಇನ್ನಿತರ ಎಲ್ಲವನ್ನು ಗಮನಿಸಿದಾಗ ಇದೊಂದು ದೊಡ್ಡ ಆರ್ಥಿಕ ಶಕ್ತಿ, ಸಮಾಜದಲ್ಲಿ, ಸಮುದಾಯದಲ್ಲಿ ಆರ್ಥಿಕ ಒಂದು ಚಲಾವಣೆ ಆಗುವಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿ ಜನರನ್ನು ಬಡತನದ ರೇಖೆಗಿಂತ ಮೇಲೆ ಎತ್ತಲಿಕ್ಕೆ ತುಂಬ ಸಹಾಯಕಾರಿಯಾಗ್ತಿವೆ ಅನ್ನೋದಕ್ಕೆ ಈ ಎಲ್ಲ ಚಟುವಟಿಕೆಗಳೇ ನಿದರ್ಶನ ಅಂತ ಹೇಳಿ, ನಮ್ಮ ರಾಜ್ಯದ ಬಡವರ ದೀನದಲಿತರ ಏಳಿಗಾಗಿ ಮಾನ್ಯ ಮುಖ್ಯಮಂತ್ರಿಗಳಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಂತ ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು, ನಮ್ಮ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸರ್ ಅವರು, ನಮ್ಮ ಸರ್ಕಾರ ಬಂದ ನಂತರ ಲಕ್ಷ್ಮೇಶ್ವರ ನಗರಕ್ಕೆ ಈ 4 ಬಸ್ಸುಗಳನ್ನು ಹಿಡಿದು 14 ಬಸ್ಸುಗಳನ್ನು, ಹೊಸ ಬಸ್ಸುಗಳನ್ನು ಸರ್ಕಾರ ಕೊಟ್ಟಿದೆ. ಹೌದು ಸರ್. ಇವತ್ತು ಒಂದು ಬಸ್ಸಿನ ಬೆಲೆ 48 ಲಕ್ಷ ರೂಪಾಯಿ ಇರುತ್ತದೆ. ಹಾಗಾಗಿ ಇವತ್ತು ನಮ್ಮ ಸರ್ಕಾರ ಲಕ್ಷ್ಮೇಶ್ವರ ನಗರಕ್ಕೆ ಕೊಟ್ಟಿರ್ತಕ್ಕಂಥ 6,48,00,000 ಇಲ್ಲಿವರೆಗೆ ನಮ್ಮ KSRTCಗೆ ಹೊಸ ಬಸ್ಸುಗಳನ್ನು ಚಾಲನೆ ಕೊಟ್ಟಿದೆ. ಇವತ್ತೇನು ಘನ ಸರ್ಕಾರ ತಾಯಂದ್ರ ಪರವಾಗಿ ಕೆಲಸವನ್ನು ಮಾಡ್ತಿದೆ. ಇವತ್ತು ಸಾಕಷ್ಟು ಅಧಿಕ ಲಾಭದಲ್ಲಿ KSRTC ಹೊರಹೊಮ್ಮಿದೆ. ಯಾಕಂದರೆ ರಾಜ್ಯದಲ್ಲಿ ನಮ್ಮ ಬಸ್ ಚಾಲಕರು, ಸರ್ಕಾರಿ ನೌಕರಿಗಳು ಬಸ್ ಸ್ಟ್ಯಾಂಡಲ್ಲಿ ಬಸ್ಸನ್ನು ತರಿಬಿ, ಕತ್ರಿಯಲ್ಲಿ ಬಸ್ ತರಿಬಿ, ಜನರು ಒದರಿ ಹತ್ತಿಸ್ಕೊಂಡು ಹೋಗುವಂಥ ಸಂದರ್ಭವನ್ನು ರೂಪಿಸಿತ್ತು. ಅದೆಲ್ಲ ಇವತ್ತು ಬಸ್ ಸ್ಟ್ಯಾಂಡಲ್ಲೇ ಬಸ್ಗಳನ್ನು ತುಂಬಿಕೊಂಡು ಹೋಗುವಂಥ ವ್ಯವಸ್ಥೆ ನಮ್ಮ ಸರ್ಕಾರ ಮಾಡಿದೆ. ತಮ್ಮ ಉನ್ನತ ಮಟ್ಟಕ್ಕೆ ಸರ್ಕಾರದಲ್ಲಿ ತಮ್ಮ ಪಗಾರದಾಗಲಿ, ವೇತನಗಳಾಗಲಿ ಸರ್ಕಾರಿ ಬಜೆಟ್ನಲ್ಲಿ ಭಾಳ ನೀಟಾಗಿ ಗಮನವನ್ನು ತಗೊಂಡು ತಮಗೆ ಒಳ್ಳೆಯ ಕೆಲಸವನ್ನು ಮಾಡ್ತಿದೆ. ಆದರೂ ಕೂಡ ತಮ್ಮ ಸಿಬ್ಬಂದಿಯಲ್ಲಿ, ನಮ್ಮ ಅಧಿಕಾರಿಗಳೆಲ್ಲ ನಾವು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಸಾರ್ವಜನಿಕರು ಹತ್ತುವಂಥ ಗಾಡಿ, ನಮ್ಮ ಸಾರ್ವಜನಿಕರಿರ್ತಕ್ಕಂಥ ಈ ಕ್ಷೇತ್ರ ತಾವು ಸ್ಪಂದಿಸಿ ಕೆಲಸವನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ. ಯಾಕಂದ್ರೆ ಈ ನಗರ ಸಿಟಿ ನಮ್ಮ ತಾಲೂಕು ಬೆಳೀತಾ ಇದೆ. ನಾವು ಎಷ್ಟು ಸರ್ವಿಸ್ ಕೊಟ್ಟರು ಸಹ ಕೂಡ ಅದು ಕಮ್ಮಿ ಆಗ್ತಾ ಇರ್ತೈತಿ. ಹಾಗಾಗಿ ಈಗ ನಾವು ವಿದ್ಯಾರ್ಥಿಯರಿಗೆ, SLC ವಿದ್ಯಾರ್ಥಿಗಳಿಗೆ ಸಹ ಕೂಡ ಯಾವ ಒಂದು ಸೆಂಟ್ರಲಲ್ಲಿ ಬಸ್ ಬಿಡಬೇಕು, ಯಾವ ಕ್ಷೇತ್ರದಲ್ಲಿ ಅವರಿಗೆ ಸುರಕ್ಷಿತವಾಗಿ ಅವರಿಗೆ ಎಕ್ಸಾಮ್ ಬರಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಸಹ ಕೂಡ ನಮ್ಮ ಮ್ಯಾನೇಜರ್ಗೆ ಮತ್ತು ನನ್ನ DC ಅವರಿಗೆ ಮಾತನಾಡಿದ್ದೀನಿ. ಅದನ್ನು ಕೂಡ ವಿದ್ಯಾರ್ಥಿಯರಿಗೆ ಅನುಕೂಲ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ತಾಲೂಕಿನಲ್ಲಿ ಸಮಸ್ತ ಎಲ್ಲ ಬಡವರಿಗೆ ಹಳ್ಳಿಗೆ ಮುಟ್ಟುವಂಥ ನಮ್ಮ ಏನು ಕ್ಷೇತ್ರದಲ್ಲಿ ಗಾಡಿ ಅಡ್ಡಾಡ್ತಕ್ಕಂಥ ಅವನ್ನೆಲ್ಲವನ್ನು ಸುರಕ್ಷಿತವಾಗಿ ನಾವು 64 ನಮ್ಮಲ್ಲಿ ಈ KSRTCಯಲ್ಲಿ 69 ಸರಳಗಳನ್ನು ಫಿಕ್ಸ್ ಆಗಿದೆ. ಅದಕ್ಕೆ ಸಿಬ್ಬಂದಿ ಸಹ ಕೂಡ ಅನುಕೂಲತವಾಗಿ ನಮ್ಮ DC ಅವರು ಮೊನ್ನೆ 14 ಮಂದಿಯನ್ನು ಆರ್ಡರ್ ಮಾಡಿದ್ದಾರೆ. ಹಾಗಾಗಿ ಯಾವುದೇ ಸಮಸ್ಯೆಗಳಿಲ್ದಂಗೆ ಸರ್ಕಾರ ಬಹಳ ಅಚ್ಚುಕಟ್ಟವಾಗಿ ಕೆಲಸವನ್ನು ಮಾಡ್ತಿದೆ. ಅದನ್ನು ತಾವು ಗಮನಕ್ಕೆ ತಗೊಂಡು ಕೆಲಸವನ್ನು ಮಾಡಬೇಕಂತೇಳಿ ನನ್ನ ಲಕ್ಷ್ಮೇಶ್ವರ ಜನತೆ, ಬಡವರ ಪರವಾಗಿ, ನನ್ನ ಪಕ್ಷದ ಎಲ್ಲ ಹಿರಿಯ ಮುಖಂಡರ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಇವತ್ತಿನ ಈ ಕಾರ್ಯಕ್ರಮ ಬಹಳ ಗಡಬಡವಾಗಿ ಕಾರ್ಯಕ್ರಮವನ್ನು ಜರುಗಿ ತಗೊಂಡು ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂದ್ರೆ ನಾವು ಗಡಬಡದಿಂದ ಆಗಿರ್ತಕ್ಕಂಥ ವ್ಯವಸ್ಥೆ ಆಗಿರೋದ್ರಿಂದ ನಮ್ಮ ಸರ್ಕಾರದ ವಿಷಯಗಳನ್ನು ಜನರಿಗೆ ಗೊತ್ತಾಗಬೇಕು, ನಮ್ಮ ಸರ್ಕಾರದ ವ್ಯವಸ್ಥೆಗಳನ್ನು ನಾವು ಬಿತ್ತಿಸ್ಬೇಕಂತೇಳಿ ಮನವಿ ನಾವು ಈ ಬಸ್ಸಿನ ಮುಂದೆ ನಿಂತು ನಾವು ಮಾತನಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ.